ಇದೇನಾಯ್ತು ನಮ್ಗೆ ಲಾಜಿಕಲ್ ಥಿಂಕಿಂಗ್ ಕ್ವಶನ್ಸ್ ಅಂತ ಇದಾವೆ. ನಿಮ್ಗೆ ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ ಮಕ್ಕಳ? ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ? ಓಕೆ, ವೆರಿ ಗುಡ್. ಸೊ ಇಲ್ಲಿ ಮೇಡಮ್ ಏನಿದು ಕ್ರಿಟಿಕಲ್ ಥಿಂಕಿಂಗ್ ಅಂತ ಹೇಳ್ತಾ ಇದಾರ, ಲಾಜಿಕಲ್ ಥಿಂಕಿಂಗ್ ಅಂತ ಹೇಳ್ತಾ ಇದ್ವಿ. ಸೊ ಇವೇನಂದ್ರೆ ನಮ್ಗೆ ವಿಮರ್ಶಾತ್ಮಕ ಅಂದ್ರೆ ನಮ್ಗೆ ಇವು ಒಂಥರ ಔಟ್ ಆಫ್ ಸಿಲೆಬಸ್ ಅಂದ್ರು ಅದಕ್ಕೆ ಕರೆಕ್ಟ್ ಅರ್ಥ ಅಂತ ಹೇಳ್ಬೋದು. ಸೊ ಇನ್ ಜನರಲ್ ಆಗಿ ನಾವು ಕ್ವಶನ್ಸ್ ಕೇಳ್ತಾ ಇದ್ವಿ. ಇಲ್ಲಿ ಏನಾಗ್ತಾ ಇದೆ ನಮ್ಗೆ, ನೀವು ಬುಕ್ ನಲ್ಲಿ ಓದಿ ನನ್ಗೆ ಏನೇನೋ ಬೈಪಟ್ ಮಾಡಿ ಏನೋ ಹೇಳೋ ಹಾಗಿಲ್ಲ. ಜಸ್ಟ್ ನಿಮ್ಗೆ ಇಲ್ಲಿ ಏನಾಗ್ತದೆ, ನಿಮ್ಮ ಮೈಂಡಿಗೆ ವರ್ಕ್ ಕೊಟ್ಟು ನನಗೆ ಏನ್ ಮಾಡ್ಬೇಕು, ನೀವು ಆನ್ಸರ್ ಅನ್ನ ಕೊಡ್ಬೇಕು. ಇದು ಯಾವ್ದೋ ಸಿಲೆಬಸ್ ಎಲ್ಲಿ ಇಲ್ಲ, ಅಥವಾ ನಾನು ಎಲ್ಲಿದು ನಿಮ್ ಬುಕ್ ನಲ್ಲಿ ಎಲ್ಲಿ ಇಲ್ಲ ಮೇಡಮ್, ಬುಕ್ ನಲ್ಲಿ ಎಲ್ಲಿ ಇಲ್ಲ. ಸೊ ಇದು ನಿಮ್ಮ ಮೈಂಡಿಗೆ ವರ್ಕ್ ಕೊಡ್ಲಿಕ್ಕೆ, ರಿಫ್ರೆಶ್ ಮಾಡ್ಲಿಕ್ಕೆ ನಮ್ಮ ಇದು ಒಂದು ಕ್ರಿಟಿಕಲ್ ಥಿಂಕಿಂಗ್ ಅನ್ನುವಂತ ಸೆಷನ್ ಅನ್ನ ನಾವು ನಮ್ಮ ವಿದ್ಯಾಶಕ್ತಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ವಿ. ಓಕೆ, ಸೊ ಹಾಗಾದ್ರೆ ಇಲ್ಲಿ ನೋಡ್ರಿ ಕ್ವಶನ್ ನಿಮ್ಗೆ ಥರ್ಮೋಮೀಟರ್, ಟೆಂಪರೇಚರ್. ಸೊ ಇದು ಯಾವ ರೀತಿ ಇದೆ ಅಂದ್ರೆ ಕ್ರಿಟಿಕಲ್ ಥಿಂಕಿಂಗ್ ಇವತ್ತಿನ ಸೆಷನ್ ಯಾವ ರೀತಿ ಇದೆ ಅಂದ್ರೆ, ಸೊ ಈ ರೀತಿ ಕ್ವಶನ್ಸ್ ಗಳನ್ನ ನೀವು ನಿಮ್ಮ ಕನ್ನಡ ಸಬ್ಜೆಕ್ಟ್ ನಲ್ಲಿ ನೋಡ್ಬೋದು. ಸೊ ಆ ಒಂದು ಪದ ಮತ್ತೆ ಎರಡನೇ ಪದಕ್ಕೆ ಸಂಬಂಧಿಸಿದ ಒಂದ್ ಏನ್ ರಿಲೇಶನ್ ಇರ್ತೈತಿ ಅದನ್ನ ಮೂರನೇ ಪದಕ್ಕೆ ರಿಲೇಟೆಡ್ ಮಾಡಿ ನಾವು ನಾಲ್ಕನೇ ಪದವನ್ನ ಕಂಡು ಹಿಡಿಬೇಕು. ಇವೆಲ್ಲ ನೀವು ಎಲ್ಲಿ ಕಲ್ತಿರ್ತೀರಿ ಹೇಳಿ? ಸ್ವಲ್ಪ ನೀವು ಕನ್ನಡ ಕ್ಲಾಸ್ ನೆನಪು ಮಾಡ್ಕೋರಿ. ಈ ಕ್ವಶನ್ಸ್ಗೆ ನಿಮ್ಗೆ ಈಸಿಯಾಗಿ ನೀವು ಏನ್ ಮಾಡ್ಬೋದು, ಆನ್ಸರ್ ಅನ್ನ ಮಾಡ್ತೀರಿ. ಓಕೆ, ಸೊ ಹಾಗಾದ್ರೆ ಥರ್ಮೋಮೀಟರ್, ಟೆಂಪರೇಚರ್ ಅಂತ ಇದೆ. ಹಾಗಾದ್ರೆ ಕಂಪಾಸ್ ಅಂದ್ರೆ ಏನು? ನಾನು ಅದಕ್ಕಿಲ್ಲೇ ಡೈರೆಕ್ಷನ್ ಅಂತ ಇದೆ, ಮ್ಯಾಪ್ ಅಂತ ಇದೆ, ಶಿಪ್ ಅಂತ ಇದೆ, ಅರ್ತ್ ಅಂತ ಇದೆ. ಸೊ ಯಾವುದನ್ನ ಚಾಯ್ಸ್ ಮಾಡ್ಬೇಕು? ಎಸ್, ಎನಿಬಡಿ? ಸೊ ಈಗ ಥರ್ಮೋಮೀಟರ್ ಅನ್ನ ನಾವು ಟೆಂಪರೇಚರ್ ಅನ್ನ ಚೆಕ್ ಮಾಡ್ಲಿಕ್ಕೆ, ಹೌದಾ, ಟೆಂಪರೇಚರ್ ಅನ್ನ ಚೆಕ್ ಮಾಡ್ಲಿಕ್ಕೆ ನಾವು ತಗೊಂಡ್ವಿ. ಹಾಗಾದ್ರೆ ಕಂಪಾಸ್ ಅಂದ್ರೆ ನಾವ್ ಯಾವ್ದಕ್ಕೆ ಯೂಸ್ ಮಾಡ್ತೀವಿ? ಎಸ್, ವೆರಿ ಗುಡ್ ಚಿಲ್ಡ್ರನ್. ಓಕೆ, ಡೈರೆಕ್ಷನ್. ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್, ಸಾರಿ, ಸೆಕೆಂಡ್ ಒನ್, ಕ್ಲೋರೋಫಿಲ್, ಗ್ರೀನ್ ಪ್ಲಾಂಟ್, ಹಿಮೋಗ್ಲೋಬಿನ್. ಹೌದಾ? ಕ್ಲೋರೋಫಿಲ್ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಪತ್ರ ಹರಿತ್ತು ಅಂತ ಕರಿತೀವಿ ನಾವು ಕನ್ನಡ ಒಳಗೆ. ಹೌದಾ? ಸೊ ಕ್ಲೋರೋಫಿಲ್ ಅಂದ್ರೆ ಅದು ಎಲ್ಲಿ, ಯಾರಲ್ಲಿ ಇರ್ತೈತಿ? ಗ್ರೀನ್ ಪ್ಲಾಂಟ್ ಅಂದ್ರೆ ಹಸಿರು ಸಸ್ಯಗಳಲ್ಲಿ. ಆ ಹಸಿರು ಬಣ್ಣ ಬರ್ಲಿಕ್ಕೆ ಕಾರಣ ಇರುವಂತಹ ವಸ್ತು ಯಾವುದು? ನಮ್ಗೆ ಕ್ಲೋರೋಫಿಲ್ ಅಂತ ಇದೆ. ಬಟ್ ಹಿಮೋಗ್ಲೋಬಿನ್ ಅಂದ್ರೆ ಎಲ್ಲಿ ಇರುತ್ತೆ ನಮ್ಗೆ? ಆಪ್ಷನ್ ಎ ಬೋನ್ ಅಂತ ಇದೆ, ಸೆಕೆಂಡ್ ಒನ್ ಟೀತ್ ಅಂತ ಇದೆ, ಥರ್ಡ್ ಒನ್ ಬ್ಲಡ್ ಅಂತ ಇದೆ, ಇಲ್ಲೇ ಫೋರ್ತ್ ಒನ್ ಐ ಅಂತ ಇದೆ. ಹಿಮೋಗ್ಲೋಬಿನ್ ಎಲ್ಲಿದೆ ನಮ್ಗೆ? ಬೋನ್, ಟೀತ್, ಬ್ಲಡ್, ಐ. ಓಕೆ, ವೆರಿ ಗುಡ್. ಬ್ಲಡ್ ಇಸ್ ದ ರೈಟ್ ಆನ್ಸರ್. ಹಿಮೋಗ್ಲೋಬಿನ್ ನಮ್ಗೆ ಬ್ಲಡ್ ನಲ್ಲಿ ಹಿಮೋಗ್ಲೋಬಿನ್ ಲೆವೆಲ್ ಇರುತ್ತೆ. ಓಕೆ, ಟ್ರಾನ್ಸ್ಪರೆಂಟ್, ಕ್ಲಿಯರ್ ಗ್ಲಾಸ್. ಅಪೆಕ್ಯೂ ಅಂದ್ರೆ ಟ್ರಾನ್ಸ್ಪರೆಂಟ್ ಅಂದ್ರೆ ಏನಂತ ಕರಿತೀವಿ ಕನ್ನಡದಲ್ಲಿ ನಾವು? ಪಾರದರ್ಶಕ ವಸ್ತುಗಳು ಅಂತ ಕರಿತೀವಿ. ಹೌದಾ? ಸೊ ಪಾರದರ್ಶಕ ವಸ್ತುವಿಗೆ ಉದಾಹರಣೆ ನಮ್ಗೆ ಕ್ಲಿಯರ್ ಗ್ಲಾಸ್. ಗ್ಲಾಸ್ ಅಂದ್ರೆ ನಮ್ಗೆ ಪಾರದರ್ಶಕವಾಗಿ ಗೊತ್ತಾಯ್ತಲ್ಲ. ಪಾರದರ್ಶಕ ಅಂದ್ರೆ ಅದ್ರ ಹಿಂದೆ ಇರುವಂತ ವಸ್ತುಗಳು ಕಾಣಿಸ್ತಾ ಇರ್ತವೆ. ಅಪ್ಯಾಕ್ಯೂ ಅಂದ್ರೆ ಏನು? ಇಲ್ಲಿ ನೋಡ್ರಿ, ವಾಟರ್, ವುಡ್, ಏರ್, ಲೆನ್ಸ್ ಅಂತ ಇದೆ. ಸೊ ವಾಟರ್ ಕೂಡ ನಮಗೆ ಪಾರದರ್ಶಕನ, ಅದು ಸ್ವಲ್ಪ ಅಲ್ಲಿ ಕಾಣಿಸ್ತಾ ಇರ್ತೀವಿ, ಏರ್ ಕಾಣಿಸ್ತಾ ಇರ್ತೈತಿ, ಲೆನ್ಸ್ ಕೂಡ ಕಾಣಿಸ್ತಾ ಇರ್ತೈತಿ. ವೆರಿ ಗುಡ್, ಎಕ್ಸಾಕ್ಟ್ಲಿ, ವುಡ್ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್, ಸ್ಕೆಲಿಟನ್, ಬಾಡಿ, ಫ್ರೇಮ್. ಸ್ಕೆಲಿಟನ್, ಬಾಡಿ. ಸ್ಕೆಲಿಟನ್ ಬಾಡಿಗೆ ರಿಲೇಟೆಡ್ ಇದೆ, ರೈಟ್? ಕರೆಕ್ಟಾ? ಸ್ಕೆಲಿಟನ್ ಅಂದ್ರೆ ಗೊತ್ತೈತಲ್ಲ ನಿಮ್ಗೆ, ಅಸ್ಥಿ ಪಂಜರ ನೋಡಿರಲ್ಲ, ನಿಮ್ ಸ್ಕೂಲ್ ನಲ್ಲಿ ಇರ್ಬೋದಲ್ಲ. ಓಕೆ, ಸ್ಕೆಲಿಟನ್ ಅಂದ್ರೆ ನಮ್ಗೆ ಬಾಡಿಗೆ ರಿಲೇಟೆಡ್ ಆಯ್ತು. ಹಾಗಾದ್ರೆ ಫ್ರೇಮ್ ಅನ್ನೋದು ಯಾವ್ದಕ್ ರಿಲೇಟೆಡ್ ಆಯ್ತು? ಪಿಕ್ಚರ್, ವೀಲ್, ಲೀಫ್, ಸ್ಟೋರಿ. ಆ ನಾಲ್ಕರಲ್ಲಿ ನಾನು ಯಾವ ಆಪ್ಷನ್ ಅನ್ನ ತಗೋಲಿ? ಪಿಕ್ಚರ್ ತಗೋಬೋದಾ, ವೀಲ್, ಲೀಫ್, ಸ್ಟೋರಿ? ಫ್ರೇಮ್. ಹೌದಾ? ಫ್ರೇಮ್ ಅಂತ ಹೇಳ್ತಿರ್ತೀರಲ್ಲ, ಆಲ್ಮೋಸ್ಟ್ ಎಲ್ಲಾ ಸ್ಟೂಡೆಂಟ್ಸ್ ಮೊಬೈಲ್ ಯೂಸ್ ಮಾಡ್ತಿರ್ತೀರಿ. ಹೌದಾ? ಸೊ ಅಲ್ಲೇನೋ ನಿಮ್ ಪಿಕ್ಚರ್ಗೆಲ್ಲ ಫ್ರೇಮ್ ಹಾಕ್ತಾ ಇರ್ತೀರಿ, ಫ್ಲವರ್ ಫ್ರೇಮ್ ಹಾಕ್ತಾ ಇರ್ತೀರಿ, ಸಮ್ ಅದರ್ ಕಲರ್ ಫ್ರೇಮ್ ಏನೋ ಆಡ್ ಮಾಡ್ತಾ ಇರ್ತೀರಿ. ಹೌದಾ? ಸೊ ಯೂಸಿಂಗ್ ಡಿಫ್ರೆಂಟ್ ಟೈಪ್ ಆಫ್ ಆಪ್ಸ್. ಹೌದಾ? ಸೊ ಹಾಗಾದ್ರೆ ಫ್ರೇಮ್ ಮೀನ್ಸ್ ಪಿಕ್ಚರ್ ಗೆ ರಿಲೇಟೆಡ್ ಇರುವಂತಹ ಇದು ಒಂದು ಆಪ್ಷನ್. ಓಕೆ, ನೆಕ್ಸ್ಟ್, ಬ್ರಿಕ್, ಹೌಸ್, ಥ್ರೆಡ್.
ಬ್ರಿಕ್ ಅಂದ್ರೆ ಅದು ಸ್ವಲ್ಪ ಈಗ ನಾವೇನಂತೀವಿ ಒಡ್ದಿರೋದು ಅಥವಾ ಹಿಂಗೇನೋ ಅಂತೀವಲ್ಲ ಅದು ಬ್ರಿಕ್. ಹೌದಾ? ಸೊ ಅದಕ್ಕೆ ಹೌಸಿಗೆ ರಿಲೇಟೆಡ್. ಥ್ರೆಡ್ ಅಂದ್ರೆ ಯಾವ್ದಕ್ಕೆ? ವಿಂಡೋ, ಸ್ಟೋರಿ, ಬ್ರೆಡ್, ಕ್ಲಾತ್. ಯಾವ್ದಕ್ಕೆ ಅದು? ವೆರಿ ಗುಡ್. ಅದು ಕ್ಲಾತ್ಗೆ. ಥ್ರೆಡ್ ಅಂದ್ರೆ ದಾರ. ಹೌದಾ? ನಮ್ಗೆ ಕ್ಲಾತ್ ಅಂದ್ರೆ ಅದಕ್ಕೆ ರಿಲೇಟೆಡ್ ಇರುವಂತಹ ವರ್ಡ್ ನಮ್ಗೆ ಥ್ರೆಡ್. ಹೌದಾ? ಸೊ ಥ್ರೆಡ್ ಅಂದ್ರೆ ನಾವು ಯಾವ್ದನ್ನ ಕ್ಲಿಕ್ ಮಾಡ್ಲಿ? ನಾನು ಕ್ಲಾತ್ಗೆ ನಾನು ಕ್ಲಿಕ್ ಮಾಡಿದೆ. ಓಕೆ. ಸೊ ನೆಕ್ಸ್ಟ್ ಐ ಬ್ಲಿಂಕ್. ಹೌದಾ? ಐ ಏನ್ ಮಾಡ್ತೇವೆ? ಬ್ಲಿಂಕ್. ಬ್ಲಿಂಕ್ ಅಂದ್ರೆ ನಾವು ಕನ್ನಡದಲ್ಲಿ ಏನಂತೇವೆ? ಕಣ್ ಪಿಳಿಕಿಸುದು. ಹೌದಾ? ಕಣ್ಣನ್ನ ಹಿಂಗ್ ಪಟ್ ಪಟ್ ಬಡಿಯೋದು ಐ ಬ್ಲಿಂಕ್ ಅಂತ ಕರಿತೀವಿ. ಹೌದಾ? ಸೊ ನೀವು ಒಂದು ರೈಮ್ ಅನ್ನ ಕಲ್ತಿರ್ಬೋದು. ಬ್ಲಿಂಕ್ ಬ್ಲಿಂಕ್ ಯುವರ್ ಐಸ್ ಅಂತ ಹೇಳಿ ಒಂದು ರೈಮ್ ಕಲ್ತಿರ್ಬೋದಲ್ಲ ಇಂಗ್ಲಿಷ್ ಕ್ಲಾಸ್ ನಲ್ಲಿ. ಓಕೆ, ಅದೇ ರೀತಿ ಐ ಅಂದ್ರೆ ಹೀಗಾಗ್ತಿದೆ. ಹಾಗಾದ್ರೆ ಹಾರ್ಟ್ ಅಂದ್ರೆ ಏನಾಗ್ತಿದೆ? ಹಾರ್ಟ್ ಅದಕ್ಕೆ ಯಾವ ಆಪ್ಷನ್ ಸೂಟ್ ಆಗ್ತೈತೆ ನೋಡ್ರಿ ಇಲ್ಲಿ. ಹೌದಾ? ಟಚ್, ಹಿಯರ್, ಸ್ಮೆಲ್, ಬೀಟ್. ಹಾರ್ಟ್, ನೆಕ್ಸ್ಟ್ ಬೀಟ್. ಸೊ ಅಲ್ಲೇ ನಮ್ಗೆ ಆನ್ಸರ್ ಗೊತ್ತಾಗತ್ತೆ. ಓಕೆ. ಸೊ ನೆಕ್ಸ್ಟ್ ಕಿಡ್ನಿ, ಫಿಲ್ಟರ್ ಬ್ಲಡ್, ಲಂಗ್ಸ್. ನೋಡ್ರಿ ಆಪ್ಷನ್: ಡೈಜೆಸ್ಟ್ ಫುಡ್, ಪಂಪ್ ಬ್ಲಡ್, ಕಂಟ್ರೋಲ್ ಬಾಡಿ, ಎಕ್ಸ್ಚೇಂಜ್ ಗ್ಯಾಸಸ್. ಹೌದಾ? ಹೌದಾ? ಕಿಡ್ನಿ ನಮ್ಗೆ ಏನಾಯ್ತಲ್ಲೇ? ಬ್ಲಡ್ ಫಿಲ್ಟರ್ ಆಯ್ತು, ಲಂಗ್ಸ್ ಆಯ್ತು. ಸೊ ಇಲ್ಲಿ ಏನಾಯ್ತು? ಲಂಗ್ಸ್ ಅಂದ್ರೆ ನಮ್ಗೆ, ಹೌದಾ, ಎಕ್ಸ್ಚೇಂಜ್ ಗ್ಯಾಸಸ್ ಆಯ್ತು. ನೆಕ್ಸ್ಟ್ ಸ್ಟೆಮನ್, ಮೇಲ್ ಪಾರ್ಟ್, ಪಿಸ್ಟಿಲ್. ಓಕೆ. ಸೊ ಸ್ವಲ್ಪ ಇದೇನಾಯ್ತು ನಮ್ಗೆ ಯಾವ್ದು ಹೇಳ್ರಿ? ಪ್ಲಾಂಟ್. ಹೌದಾ? ಓಕೆ, ಫಿಮೇಲ್ ಪಾರ್ಟ್. ಓಕೆ. ನೆಕ್ಸ್ಟ್ ಐಸ್, ಸಾಲಿಡ್, ವಾಟರ್. ಐಸ್ ಅಂದ್ರೆ ಸಾಲಿಡ್. ಸೊ ನೀವು ಐಸ್ ಕ್ಯೂಬ್ ಎಲ್ಲ ಸಾಲಿಡ್ ಅಂದ್ರೆ ಘನ ರೂಪದಲ್ಲಿ ಇರ್ತೈತಿ. ವಾಟರ್ ಅಂದ್ರೆ ಯಾವ ರೂಪದಲ್ಲಿ ಇರ್ತೈತಿ ನಮ್ಗೆ? ಲಿಕ್ವಿಡ್, ಗ್ಯಾಸ್, ಹೀಟ್, ಹಾರ್ಡ್. ಯಾವ ರೂಪದಲ್ಲಿ ಇರುತ್ತೆ? ವೆರಿ ಗುಡ್, ಲಿಕ್ವಿಡ್ ರೂಪದಲ್ಲಿ ಇರುತ್ತೆ. ಸೊ ಇವು ನಮ್ಮ ಏನಾಗಿದ್ವು ಇವತ್ತಿನ. ಸೊ ನಾವ್ ಇಲ್ಲೊಂದ್ ಬಿಟ್ಟಿದ್ವಿ. ಏನಾಗಿದೆ? ಫ್ರಾಗ್ ಪಾಂಡ್. ನಾವೇನ್ ಮಾಡಿದ್ವಿ? ಹಂಗೆ ಮೂವ್ ಮಾಡ್ತಾ ಅಲ್ಲಿ 6th ಕ್ವಶನ್ ಒಂದು ಬಿಟ್ಟಿದೀವಿ ನೋಡ್ರಿ. ಸೊ ಹಾಗಾಗಿ ಅದು ರಿಮೈಂಡ್ ಮಾಡ್ತಾ ಇದೆ. ಫ್ರಾಗ್, ಪಾಂಡ್, ಕ್ಯಾಮಲ್. ಏನಾಗತ್ತ? ಫ್ರಾಗ್ ಅಲ್ಲಿ ಏನಾಗ್ತದೆ? ಅದು ಹೊಂಡದಲ್ಲಿ ಇರುತ್ತೆ. ಕ್ಯಾಮಲ್ ಅಂದ್ರೆ ಎಲ್ಲಿ ಇರುತ್ತೆ ನಮ್ಗೆ? ಎಲ್ಲಿ? ಒಂಟೆ ಎಲ್ಲಿ ಇರುತ್ತೆ? ಡೆಸರ್ಟ್, ಫಾರೆಸ್ಟ್, ಹೌಸ್, ಐಸ್. ಸೊ ಏನಾಗತ್ತೆ ನಮ್ಗೆ? ಡೆಸರ್ಟ್ ಅನ್ನು ನಾನು ಕ್ಲಿಕ್ ಮಾಡಿದೆ. ಓಕೆ. ಸೊ ಎಲ್ಲಾ ಕ್ವಶನ್ಸ್ ಗಳು ಮುಗ್ದು ನಮ್ಗೆ. ಓಕೆ. ಓಕೆ. ಇವಾಗ ಏನಾಯ್ತು? ಗೇಮ್ ಕಂಪ್ಲೀಟ್ ಆಯ್ತು. ಸೊ ಇದು ನಮ್ಮ ಇವತ್ತಿನ ಒಂದು ಕ್ರಿಟಿಕಲ್ ಥಿಂಕಿಂಗ್ ಕ್ವಶನ್ಸ್ ಗಳಾಗಿತ್ತು. ಅದರ ಜೊತೆಗೆ ನಮ್ದು ಏನಾಗಿತ್ತು? ಒಂದು ಫ್ರಾಕ್ಷನ್ಸ್ ಅನ್ನುವಂತ ಟಾಪಿಕ್ ಬಗ್ಗೆ ನಾನು ಎಡಿಷನ್ ಬಗ್ಗೆ ಹೇಳ್ತಾ ಇದ್ದೆ. ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ಕೂಡ ನಾನು ಹೇಳ್ತೀನಿ ನೆಕ್ಸ್ಟ್ ಕ್ಲಾಸ್ ನಲ್ಲಿ. ಸೊ ಇಲ್ಲಿಗೆ ಇವತ್ತಿನ ಕ್ಲಾಸ್ ಅನ್ನ ಮುಗಿಸೋಣ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಮತ್ತೆ ಅದೇ ಒಂದು ಫ್ರಾಕ್ಷನ್ಸ್ ಗಳ ಬಗ್ಗೆ ಇನ್ ಡಿಟೇಲ್ ಆಗಿ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಕಲಿಯೋಣ ಅಂತ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಜೈ ಹಿಂದ್, ಜೈ ವಿದ್ಯಾಶಕ್ತಿ, ಜೈ ಕರ್ನಾಟಕ. ಥ್ಯಾಂಕ್ ಯು.